ಹೋಗೋಣ. ಅಂದ್ರೆ ಎಲ್ಲಿ ಜಾಸ್ತಿ ವೆಜ್ ಹೋಟೆಲ್ ಇಷ್ಟೊತ್ತಿನಲ್ಲಿ ಓಪನ್ ಇರುತ್ತೆ ಆ ಕಡೆ ಹೋಗೋಣ. ಓಕೆ, 3 ಗಂಟೆ 4 ಗಂಟೆವರೆಗೂ ಆರ್ಡರ್ಸ್ ಪರವಾಗಿರ್ಲಿಲ್ಲ. ಎಷ್ಟು ಆರ್ಡರ್ಸ್ ಡೌನ್ ಆಗ್ಬಿಟ್ಟಿದೆ ಅಂದ್ರೆ ಒಂದೊಂದ್ ಗಂಟೆ ತಾಳ್ತಿದಾರೆ ಒಂದೊಂದ್ ಆರ್ಡರ್ ಬರೋದಿಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ MP ಕನ್ನಡಿಗ. ಹಾಗೇನೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪಾ ಅಂದ್ರೆ ನಾನು 16 hour ಡ್ಯೂಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಝೊಮೊಟೊ ಪಾರ್ಟ್ನರ್ಸ್ಗೆ ಆಫರ್ ಕೊಟ್ಟಿದ್ದಾರೆ. ಅದು ಏನ್ ಆಫರ್ ಅಂದ್ರೆ ನೋಡ್ಬೋದು. ಇವತ್ತು ನಾನು ಬೆಳಗ್ಗೆ 8 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಏನ್ ಆಫರ್ ಇದೆ ಇವತ್ತು ಅಂದ್ರೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಒಂದ್ ಆರ್ಡರ್ಗೆ 10 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡರ್. ಒಂದ್ ಆರ್ಡರ್ಗೆ ಅಂದ್ರೆ ಒಂದ್ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಆರ್ಡರ್ ಅಮೌಂಟ್ ಅಲ್ಲದೆ 10 ರೂಪಾಯಿ ಕೊಡ್ತಾನೆ. ಹಾಗೇನೆ 12ರಿಂದ 3 ಗಂಟೆವರೆಗೂ 12 ರೂಪಾಯಿ ಕೊಡ್ತಾರೆ. 3ರಿಂದ 7ರವರೆಗೂ 8 ರೂಪಾಯಿ, ಮತ್ತೆ 7ರಿಂದ ನೈಟ್ 12ರವರೆಗೂ 12 ರೂಪಾಯಿ ಕೊಡ್ತಾರೆ. ನೋಡ್ಬೋದು. ಹಾಗೇನೆ ಮತ್ತೆ ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ ಲಾಗಿನ್ ಇರ್ಲೇಬೇಕು. ಅಂದ್ರೆ ಈ ಆಫರ್ ಬರ್ಬೇಕು ಅಂದ್ರೆ ಬೆಳಗ್ಗೆ 2ರಿಂದ 3 ಗಂಟೆವರೆಗೂ ನಾವು ಲಾಗಿನ್ ಇರ್ಲೇಬೇಕು. ಮತ್ತೆ ಸಂಜೆ 7ರಿಂದ 12ರವರೆಗೂ ಲಾಗಿನ್ ಇರ್ಬೇಕು. ಹಾಗೇನೆ ಪಾರ್ಟ್ ಟೈಮ್ ಅವ್ರಿಗೆ 7ರಿಂದ ನೈಟ್ 12ರವರೆಗೂ ಲಾಗಿನ್ ಇರ್ಬೇಕು. ಹಾಗಾದ್ರೆ ಪಾರ್ಟ್ ಟೈಮ್ ಮಾಡೋರಿಗೆ ಈ ಆಫರ್ ಅಪ್ಲೈ ಆಗುತ್ತೆ, ಪಾರ್ಟ್ ಟೈಮ್ ಅವರಿಗೆ. ಮತ್ತೆ ಇದ್ರಲ್ಲಿ ಏನ್ ಕಂಡೀಷನ್ಸ್ ಇದೆ ಅಂದ್ರೆ ನೋಡಿ, ಒಂದ್ ಆರ್ಡರ್ಗಿಂತ ಡಿನೇಲ್ ಆಗೋವಾಗಿಲ್ಲ, ಮತ್ತೆ 1 ಗಿಗ್ಗಿಂತ ಇನ್ಕಂಪ್ಲೀಟ್ ಆಗಂಗಿಲ್ಲ. ನಾವು ಬುಕ್ ಮಾಡ್ಕೊಂಡಿರೋ ಸ್ಲಾಟ್ ಅಲ್ಲಿ 1 ಗಿಗ್ ಮೇಲೆ ಇನ್ಕಂಪ್ಲೀಟ್ ಆಗೋಗಿಲ್ಲ. ಹಾಗೆ ಒಂದು ಆರ್ಡರ್ ಕ್ಯಾನ್ಸಲೇಷನ್ ಆಗೋಗಿಲ್ಲ. ಮತ್ತೆ ಒಂದ್ ಸೆಲ್ಫಿ ಕೇಳಿದಾಗ ಎನಿ ಟೈಮ್ ಸೆಲ್ಫಿ ಕೊಡ್ಬೇಕು. ಸೆಲ್ಫಿ ಮಿಸ್ ಮಾಡೋಗಿಲ್ಲ. ಮಿಸ್ ಮಾಡಿದ್ರೆ ಆಫರ್ ಹೋಗ್ಬಿಡುತ್ತೆ. ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ಡ್ಯೂಟಿ ಆನ್ ಮಾಡಿದೀನಿ. ಇನ್ನು ಯಾವುದೇ ರೀತಿ ಆರ್ಡರ್ ಬಂದಿಲ್ಲ. ನೋಡೋಣ ಫಸ್ಟ್ ಆರ್ಡರ್ ಎಷ್ಟೊತ್ತಿಗೆ ಬರುತ್ತೆ ಅಂತ ವೆಯ್ಟ್ ಮಾಡೋಣ. ನೋಡೋಣ, ಈ ಕಡೆ ಆರ್ಡರ್ ಬರ್ತಾ ಇಲ್ಲ. ಸಿಟಿ ಒಳಗಡೆ ಹೋಗೋಣ. ಅಂದ್ರೆ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದ್ರಿಂದ ಈ ಕಡೆ ಯಾವ್ದು ವೆಜ್ ಹೋಟೆಲ್ಸ್ ಇಲ್ಲ. ನೋಡೋಣ, ಸಿಟಿ ಒಳಗಡೆ ಹೋಗೋಣ. ಅಂದ್ರೆ ಎಲ್ಲಿ ಜಾಸ್ತಿ ವೆಜ್ ಹೋಟೆಲ್ ಇಷ್ಟೊತ್ತಿನಲ್ಲಿ ಓಪನ್ ಇರುತ್ತೆ ಆ ಕಡೆ ಹೋಗೋಣ. ತುಂಬಾ ಹೊತ್ತು ವೆಯ್ಟ್ ಮಾಡಿದ್ಮೇಲೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 40 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡರ್ ಬಂದಿದೆ 25 ರೂಪೀಸ್ದು. ನೋಡೋಣ ಆಫರ್ ಅಂದ್ರೆ ಈಗ ನನಗೆ 25 ರೂಪೀಸ್ ಬರುತ್ತಲ್ಲ, ಅದ್ರ ಜೊತೆನೆ ಅಪ್ಲೈ ಆಗುತ್ತೋ ಇಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ನಮ್ಗೆ ಪೇಮೆಂಟ್ ಆಗುತ್ತಲ್ಲ ಆ ಪೇಮೆಂಟ್ ಜೊತೆ ಆಡ್ ಆಗುತ್ತೋ ಏನು. ಇದೊಂದು ಇದು ಫುಡ್ ನ ಕೊಟ್ಬಿಟ್ಟು ಅಂದ್ರೆ ಡ್ರಾಪ್ ಮಾಡ್ಬಿಟ್ಟು ನೋಡೋಣ, ಗೊತ್ತಾಗುತ್ತೆ ಅವಾಗ. ಉದಯಗಿರಿಗೆ ಫಸ್ಟ್ ಆರ್ಡರ್. ಓಕೆ, ಆರ್ಡರ್ ಡೆಲಿವರ್ಡ್ ಕೊಡ್ತಾ ಇದ್ದೀನಿ. ನೋಡೋಣ ಆಫರ್ ಯಾವ ತರ ಅಪ್ಲೈ ಆಗಿದೆ ಅಂತ. ನೋಡಿ, ಅರ್ನಿಂಗ್ ಬಂದ್ಬಿಟ್ಟು 25 ರೂಪೀಸ್, ಇನ್ಸೆಂಟಿವ್ 10 ರೂಪೀಸ್. ಇದು ಈಗ ಯಾವ ತರ ಆಗಿದೆ ಅಂದ್ರೆ
ಅಂದ್ರೆ ಅಲ್ಲಿ ಶೋ ಆಗ್ತಿದೆ ಅಷ್ಟೇನೆ. ಬಟ್ ವೀಕೆಂಡ್ ಅಲ್ಲಿ ಪೇಮೆಂಟ್ ಆಗ್ಬೇಕಿದ್ರೆ ಅದು ಆಡ್ ಆಗ್ಬಿಟ್ಟು ಪೇಮೆಂಟ್ ಆಗುತ್ತೆ. ಇವಾಗ ಯಾವ್ದೇ ರೀತಿ ಆಫರ್ ಅಮೌಂಟ್ ಅಂದ್ರೆ ಆಡ್ ಆಗ್ತಿಲ್ಲ ಇವಾಗ ಅಲ್ಲಿ. ಆರ್ಡರ್ ಪೇ ಅವ್ರ ಜೊತೆ ಆಡ್ ಆಗ್ತಿಲ್ಲ, ಶೋ ಆಗ್ತಿದೆ. ಬಟ್ ವೀಕೆಂಡ್ ಅಲ್ಲಿ ನಮಗೆ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟ್ ಜೊತೆ ಆಡ್ ಆಗ್ಬಿಟ್ಟು ಪೇಮೆಂಟ್ ಆಗುತ್ತೆ. ಓಕೆ, ಅಂತೂ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಾಯ್ತು. ನೋಡೋಣ ನೆಕ್ಸ್ಟ್ ಆರ್ಡರ್ ಎಷ್ಟೊತ್ತಿಗೆ ಬರುತ್ತೆ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ನನ್ ಟಾರ್ಗೆಟ್ ಬಂದ್ಬಿಟ್ಟು ಇವತ್ತು ಒಂದ 25 to 20 ಆರ್ಡರ್ ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ 16 hour ಅಲ್ಲಿ. ಅದ್ರಾಗಿಂತ ಜಾಸ್ತಿನೂ ಆಗ್ಬೋದು, ಬಟ್ ಕಡಿಮೆನೂ ಆಗ್ಬೋದು. ನೋ ಆರ್ಡರ್ಸ್ ಯಾಕೋ ಇಷ್ಟೊತ್ತಿಗೆ ಅದು ಇದು ಪೀಕ್ ಟೈಮು, ಅಂದ್ರೆ ಆರ್ಡರ್ಸ್ ತುಂಬಾ ಜಾಸ್ತಿ ಇರಬೇಕು. ಅಂದ್ರೆ ಇದು ಬ್ರೇಕ್ಫಾಸ್ಟ್ ಟೈಮ್ ಅಲ್ವಾ, ಹಾಗಾಗಿ 8 ರಿಂದ 10 ಪೀಕ್ ಟೈಮ್ ಆಗಿರುತ್ತೆ. ಈ ಪೀಕ್ ಟೈಮ್ ಅಲ್ಲೇ ಆರ್ಡರ್ಸ್ ಇಲ್ಲ ಅಂದ್ರೆ ಇನ್ನ ಬಾಕಿ ಟೈಮಲ್ಲಿ ಆರ್ಡರ್ಸ್ ಅಷ್ಟೇನ್ ಬರಲ್ಲ. ನೋಡೋಣ, ವೇಟ್ ಮಾಡಿ ನೋಡೋಣ. ನನ್ನ ಟಾರ್ಗೆಟ್ 20 to 25 ಇದೆ, ಎಷ್ಟಾಗುತ್ತೋ ಏನೋ. 20 to 25 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ ಅದೇನೇ ಆಫರ್, ನನಗೆ 250 200 ಅದೇನೇ ಆಫರ್ ಬರುತ್ತೆ. ವೆಯ್ಟ್ ಮಾಡಿ ನೋಡೋಣ. ಟೈಮ್ ಆಲ್ರೆಡಿ 10 ಗಂಟೆ ಆಗೋದಿಕ್ ಬಂತು. ಇನ್ನು ಆರ್ಡರ್ಸೇ ಇಲ್ಲ ಇವತ್ತು. ಎಲ್ಲ ಹಬ್ಬ ಮಾಡ್ತಿರ್ಬೋದು, ಆರ್ಡರ್ಸ್ ಅಂತೂ ತುಂಬಾ ಸಿಗೋದು ಕಡಿಮೆ ಇದೆ. ಬಟ್ ಟಾರ್ಗೆಟ್ ರೀಚ್ ಮಾಡ್ತೀನಿ, ಬಿಡಲ್ಲ, ನೋಡೋಣ. ಟೈಮ್ ನೋಡ್ಬೋದು, ಆಲ್ರೆಡಿ 1 ಗಂಟೆ ಆಗ್ತಾ ಬಂತು. ಹಾಗೇನೆ ಆರ್ಡರ್ ಎಷ್ಟು ಕಂಪ್ಲೀಟ್ ಆಗಿದೆಯಪ್ಪ ಅಂದ್ರೆ 10 ಆರ್ಡರ್ ಕಂಪ್ಲೀಟ್ ಆಗಿದೆ. ಅಮೌಂಟ್ ಇವಾಗ ಬೇಡ, ವಿಡಿಯೋ ಲಾಸ್ಟ್ ಅಲ್ಲಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ನೋಡೋಣ. 10 ಆರ್ಡರ್ ಕಂಪ್ಲೀಟ್ ಆಗಿದೆ, ಹಾಗೇನೆ 4 ಗಿಗ್ ಕಂಪ್ಲೀಟ್ ಆಗಿದೆ. ಆರ್ಡರ್ ಇಲ್ಲದೆ ಆರಾಮಾಗಿ ನಿಂತ್ಕೊಂಡಿದ್ದೀನಿ, ಯಾವ್ದೇ ರೀತಿ ಆರ್ಡರ್ ಇನ್ನ ಬಂದಿಲ್ಲ. ಲಾಸ್ಟ್ ಆರ್ಡರು ಕೊಟ್ಟು ಆಲ್ರೆಡಿ ನಾನು ಒಂದು 10 ಮಿನಿಟ್ಸ್ ಆಯ್ತು, ಯಾವುದೇ ಆರ್ಡರ್ ಬಂದಿಲ್ಲ ಇನ್ನೂ. ನೋಡೋಣ. ಹಾಗೇನೆ 25 rupees ಒಂದು ಪಿಜ್ಜಾ ಹಟ್ಟಿಂದ ಆರ್ಡರ್ ಬರ್ತಾ ಇದೆ. ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಿ ನೆಕ್ಸ್ಟ್ ಆರ್ಡರ್ ಅಲ್ಲಿ ಸಿಗ್ತೀನಿ. ವಿಜಯನಗರಕ್ಕೆ ಒಂದು ಆರ್ಡರ್ ಇತ್ತು, ಡ್ರಾಪ್ ಮಾಡಿ ಬರ್ತಾ ಇದ್ದೆ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 3 ಗಂಟೆ 10 ನಿಮಿಷ ಆಗಿದೆ. ನಾನು ಅನ್ಕೊಂಡಿರೋಕ್ಕಿಂತ ಆರ್ಡರ್ಸ್ ಪರವಾಗಿಲ್ಲ ಬರ್ತಾ ಇದೆ ಆರ್ಡರ್ಸ್. ನನ್ನ ಪ್ರಕಾರ 25 ಆರ್ಡರ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಗಿಗ್ಗು ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಏನಿದ್ರು ಸ್ನಾಕ್ಸ್ ಟೈಮು, ಅಂದ್ರೆ ಇವಾಗ ಎರಡು ಅನ್ಲಾಕ್ ಆಗಿದೆ ಆಫರ್ಸ್. ಈಗ ಇನ್ನೇನಿದ್ರು ಈಗ ಬ್ರೇಕ್ಫಾಸ್ಟ್ ಟೈಮು. ನೋಡೋಣ, ಕಂಪ್ಲೀಟ್ ಆಗತ್ತೆ. 25ಗಿಂತ ಜಾಸ್ತಿನೇ ಆಗ್ಬೋದು ಅಂತ ಅನ್ಕೊಂಡಿದೀನಿ ಆರ್ಡರ್. 8 rupees ಆಫರ್ ಅಲ್ಲಿ ಫಸ್ಟ್ ಆರ್ಡರ್ ಬರ್ತಾ ಇದೆ. ಪಿಕಪ್ 1.2 ಸಮಥಿಂಗ್ ಇದೆ, ಡ್ರಾಪ್ 3 ಪಾಯಿಂಟ್ ಸಮಥಿಂಗ್ ಇದೆ. ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಆರ್ಡರು. ರೆಸ್ಟೋರೆಂಟ್ ಹತ್ರ ರೀಚ್ ಆಗಿದ್ದೀನಿ, ಬಟ್ ಇನ್ನ ಫುಡ್ ರೆಡಿ ಆಗಿಲ್ಲ. ನೋಡೋಣ, ಬಂದು 3rd ಫ್ಲೋರ್ ಅಲ್ಲಿ ಇದೆ, ಹೋಗಿ 3rd ಫ್ಲೋರ್ ಅಲ್ಲೇ ವೇಟ್ ಮಾಡೋಣ. ಓಕೆ, ಪಿಕ್ ಮಾಡ್ಕೊಂಡಾಯ್ತು, ಫುಡ್ ಪಿಕ್ ಮಾಡ್ಕೊಂಡಿದ್ದೀನಿ. ಹೇಗ್ ಆಗ್ಬಿಟ್ಟಿದೆ ಅಂದ್ರೆ 1 ಗಂಟೆಗೆ ಒಂದ್ ಆರ್ಡ್ರು, 2 ಗಂಟೆಗೆ ಒಂದೊಂದು ಆರ್ಡ್ರು, 1.5 ಗಂಟೆಗೆ ಒಂದೊಂದು ಆರ್ಡ್ರು ಕೊಡ್ತಾ ಇದಾರೆ. ಒಂದ್ 3 ಗಂಟೆ 4 ಗಂಟೆವರೆಗೂ ಆರ್ಡರ್ಸ್ ಪರವಾಗಿರ್ಲಿಲ್ಲ. ಎಷ್ಟು ಆರ್ಡರ್ಸ್ ಡೌನ್ ಆಗ್ಬಿಟ್ಟಿದೆ ಅಂದ್ರೆ 1 ಗಂಟೆ ತಾಳ್ತಿದಾರೆ ಒಂದೊಂದು ಆರ್ಡರ್ ಬರೋದಿಕ್ಕೆ.
ಆರ್ಡ್ರೇ ಇಲ್ಲ. 4 ಗಂಟೆ ಮೇಲೆ ಅಂತೂ ಆರ್ಡರ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಏನಂತ ಗೊತ್ತಿಲ್ಲ ಒಟ್ನಲ್ಲಿ. ಒಂದೊಂದ್ ಗಂಟೆ ಆಗ್ತಿದೆ, ಒಂದ್ ಗಂಟೆನೂ ಆಗ್ತಿದೆ, 1.5 ಗಂಟೆನೂ ಆಗ್ತಿದೆ. ಆಲ್ರೆಡಿ ಟೈಮ್ ಬಂದು ಇವಾಗ 9 ಗಂಟೆ ಆಗಿದೆ. ಬೈಕಲ್ಲಿ ಬೇರೆ ಚಾರ್ಜ್ ಖಾಲಿ ಆಗಿ ಹೋಗ್ಬಿಡ್ತು. ಅದಕ್ಕೆ ನಾನು ಅದನ್ನ ನನ್ನ ಬೈಕ್ ಚಾರ್ಜ್ ಹಾಕ್ಬಿಟ್ಟು ನನ್ನ ಫ್ರೆಂಡ್ ಬೈಕ್ ಎತ್ಕೊಂಡ್ ಬಂದೆ. ಕ್ರಿಸ್ಮಸ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಆರ್ಡರ್ ಹೊಡೆಯೋದಕ್ಕೆ. ಸುಮ್ನೆ ಆಫ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತಿದೆ. ಬಟ್ ಬೆಳಗ್ಗೆಯಿಂದ ಕಷ್ಟಪಟ್ಟಿರೋದಕ್ಕಾದ್ರೂ 11 ಗಂಟೆವರೆಗೂನಾದ್ರೂ ಡ್ಯೂಟಿ ಮಾಡ್ಲೇಬೇಕು. ನೋಡೋಣ, ಪರವಾಗಿಲ್ಲ. ಆರ್ಡ್ರು ಇನ್ನೇನ್ ಮಾಡೋದಿಕ್ಕಾಗತ್ತೆ. ಬಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೀನಿ. ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ನೋಡೋಣ ಇನ್ನ ಎಷ್ಟಾಗುತ್ತೆ ಅಷ್ಟು ಆರ್ಡರ್ಸ್ ಕಂಪ್ಲೀಟ್ ಮಾಡೋಣ. ಈಗ ಒಂದು ಚಿಕ್ಕ ಆರ್ಡರ್ 25 ರೂಪೀಸ್ದು ಅಮ್ಮ ಪೇಸ್ಟ್ರೀಸ್ ಇಂದ ಇಮ್ಸ್ ಹಾಸ್ಟೆಲ್ ಅಂತ ಇದೆ, ಅಲ್ಲಿ ಬಂದಿತ್ತು. ಡ್ರಾಪ್ ಮಾಡಿ ಬಂದೆ. ಡ್ರಾಪ್ ಮಾಡಿ ಬಂದ್ರು ಯಾವುದೇ ರೀತಿಯಾದಂತ ಆರ್ಡರ್ಸ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡೋಣ, ನೋಡೋಣ. ಕೊಟ್ರು ಕೊಡ್ಬೋದು, ಇಲ್ಲ ಅಂದ್ರೇನು ಇರ್ಬೋದು. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡೋದೇ ಅಲ್ವಾ ನಮ್ ಕೆಲ್ಸ. ಓಕೆ, 16 ಅವರ್ ಡ್ಯೂಟಿ ಕಂಪ್ಲೀಟ್ ಆಗಿ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 1376. ಇದು ಆಫರ್ ಎಲ್ಲ ಸೇರಿ ನಾನು ಆರ್ಡರ್ಸ್ ಅರ್ನಿಂಗ್ ಮಾಡಿರೋದು ಬಂದ್ಬಿಟ್ಟು 1048. ಆಫರ್ 328 ಇನ್ಸೆಂಟಿವ್. ನೋಡ್ಬೋದು 30 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಟಾರ್ಗೆಟ್ 20 ಇಂದ 25 ಇತ್ತು. 30 ಆರ್ಡರ್ಸ್ ಕಂಪ್ಲೀಟ್ ಆಗಿದೆ. ಟೋಟಲ್ ಅವರ್ಸ್ ಬಂದ್ಬಿಟ್ಟು ನಾನು ಡ್ಯೂಟಿ ಮಾಡಿರೋ ಅವರ್ಸ್ ಬಂದ್ಬಿಟ್ಟು 16 ಗಂಟೆ ಡ್ಯೂಟಿ ಮಾಡಿದ್ದೀನಿ. ಬಟ್ ಅಲ್ಲಿ ಕರೆಕ್ಟಾಗಿ ಶೋ ಆಗ್ತಿಲ್ಲ. 16 ಗಂಟೆ ನಾನು ಡ್ಯೂಟಿ ಮಾಡಿದ್ದೀನಿ. ಪರವಾಗಿಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಅಮೌಂಟು ಜಾಸ್ತಿ ಆಯಿತು. ಆರ್ಡರ್ಸು ಪರವಾಗಿಲ್ಲ ಜಾಸ್ತಿ ಆಗಿದೆ. ಟಿಪ್ಸು ಎಲ್ಲ ಸೇರಿ 1400 ಕಂಪ್ಲೀಟ್ ಆಗಿದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.